ನಮ್ಮ ರಾಜೀವ್ ಅವ್ರದ್ದು ಕನ್ನಡ RCB ಸ್ಕೇಲ್ ಅಂತಲೇ ಹೇಳ್ಬೋದು. ಅವ್ರದ್ದು ಚಿತ್ರ ನೋಡ್ಕೊಂಡು ಬಂದೆ, ತುಂಬಾ ಅಲ್ಟಿಮೇಟ್ ಚಿತ್ರ. ಈಗ ಈ ಬೆಂಗಳೂರು ಸಿಚುಯೇಷನಲ್ಲಿ ಒಂದು ಲಾಸ್ಟ್ ಸೀನ್ ತೋರಿಸಿದ್ರು. ಯಾವ್ದಾದ್ರು ಆಕ್ಸಿಡೆಂಟ್ ಆದರೆ ಜನ ಲೈಕ್ಸ್ ವ್ಯೂಸ್ಗೋಸ್ಕರ ವೀಡಿಯೋ ಮಾಡೋದು ನೋಡ್ತಾರೆ. ದಯವಿಟ್ಟು ಅಂಥ ಕೆಲಸನೆಲ್ಲ ಮಾಡಬೇಡಿ. ಒಂದು ಪ್ರೈವಸಿ, ಜಾತಿ ಭೇದ ಭಾವ, ಎಲೆಕ್ಷನ್ ಟೈಮ್ ಬಂದಾಗಲೇ ಜಾತಿ ಭೇದ ಭಾವ ಮಾಡ್ತಾರೆ. ಅಲ್ಲಿವರೆಗೂ ಏನೂ ಜಾತಿ ಭೇದ ಭಾವ ಮಾಡಲ್ಲ. ಲವ್ ಮಾಡ್ಬೇಕಾದ್ರೆ ಜಾತಿ ಭೇದ ಭಾವ ಮಾಡಲ್ಲ, ಮದುವೆ ಆಗೋ ಟೈಮಲ್ಲಿ ಜಾತಿ ಭೇದ ಭಾವ ಅನ್ನೋ ಹೆಸರಲ್ಲಿ ಎಲ್ಲ ಇದು ಮಾಡ್ತಾರೆ. ದಯವಿಟ್ಟು ಅಂಥ ಕೆಲಸ ಎಲ್ಲ ಮಾಡಬೇಡಿ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಫೈಟ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು ಎಲ್ಲ ಚೆನ್ನಾಗಿದೆ. ಒಂದು ಚೂರು ಕೆಳಗೆ ಬಿದ್ದಿರೋ ಸೀನ್ಗಳಿಲ್ಲ. ಸುದೀಪ್ ಅಣ್ಣಂಗೆ ಒಂದು ಆ್ಯಡ್ಸಪ್ ಅಂತ ಹೇಳ್ಬೋದು. ಬೆಳೀತಾ ಇರೋ ಕಲಾವಿದರಿಗೆ ಕೈ ಹಂತದಲ್ಲಿ ಸುದೀಪ್ ಅಣ್ಣ ಒಂದು ಮೇಲ್ಗೈ ಅಂತಲೇ ಹೇಳ್ಬೋದು. ಸುದೀಪ್ ಅಣ್ಣ ಸ್ವ್ಯಾಗ್ ಕೂಡ ಅಲ್ಲೂ ಬಿಟ್ಟಿಲ್ಲ. ಸುದೀಪ್ ಅಣ್ಣ ನೆಕ್ಸ್ಟ್ ಲೆವೆಲ್. ಅವ್ರ ಬಗ್ಗೆ ಮಾತಾಡೋಕ್ಕೆ ನಮ್ಗೆ ರೈಟ್ಸ್ ಇಲ್ಲ. ಅವ್ರ ಮ್ಯಾಕ್ಸ್ ಮೂವಿಗೆ ನಾವೆಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಮ್ಯಾಕ್ಸ್ ಮೂವಿ ಬರಲಿ ಅಂತ ಕೇಳ್ಕೊತಾ ಇದ್ದೀವಿ. ಸುದೀಪ್ ಅಣ್ಣಗೆ ಏನು ಹೇಳೋಕ್ಕಾಗಲ್ಲ. ರಾಜೀವ್ ವರ್ಗು ಚೆನ್ನಾಗಿದೆ. ಈಗ ಒಂದು ಹೀರೋಗೆ ಎಲ್ಲ ಆಕ್ಸಿಡೆಂಟ್ ಆಗ್ತಾ ಇದ್ರು, ಹೀರೋಗೆ ಅಣ್ಣಂಗೆ ಜೈ, ಸ್ಟಾರ್ಗೆ ಜೈ ಅಂದ್ಕೊಂಡು ಎಲ್ಲ ಕೊಟ್ಟು ಅವ್ರಿಗೂ ಒಂದು ಸ್ವಲ್ಪ ಪ್ರೈವೇಸಿ ಕೂಡ ಬೇಕಾಗುತ್ತೆ. ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡೋಂಥ ಚಿತ್ರ. ಸುದೀಪ್ ಸರ್ ಕ್ಯಾಮ್ರಾ ದೊಡ್ಡದಾಗಿದೆ. ಇಲ್ಲ, ಸುದೀಪ್ ಸರ್ ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಅವ್ರದ್ದೇ ಸೀನ್ ಇರೋದು. ಅಂದರೆ ಒಂದು ಏನೋ ನಾನು ಇವಾಗ ಕ್ಲೈಮ್ಯಾಕ್ಸ್ ಹೇಳ್ಬಿಟ್ರೆ ಮೂವಿ ಜನ ಬಂದು ಏನು ನೋಡ್ತಾರೆ. ಚಿಕ್ಕ ಪಾತ್ರನೇ ಇದೆ. ಚಿಕ್ಕ ಪಾತ್ರ ಬಂದ್ರೂ ಮೂವಿ ಮುಗಿಸಿರೋದೇ ಸುದೀಪ್ ಸರ್ ಅಂತಲೇ ಹೇಳ್ಬೋದು. ಲಾಸ್ಟ್ ಅದು ಏನು ಬಂದು ಅವ್ರು ಏನು ಸಹಾಯ ಮಾಡ್ತಾರೆ ಜನರಿಗೆ, ಆ ಸ್ಕ್ರೀನ್ನ ಎಷ್ಟೋ ದಿನ, ಮೋಸ್ಟ್ಲಿ ಒಂದು ಎರಡು ವರ್ಷ ಆಗಿದ್ದು ಸುದೀಪ್ ಅಣ್ಣನ ಸ್ಕ್ರೀನ್ ಮೇಲೆ ನೋಡಿ ಇವತ್ತು ನೋಡ್ತಾ ಇದ್ದೀವಿ. ತುಂಬ ಒಂದು ಖುಷಿ ಆಗ್ತಿದೆ. ಬೇರೆ ಹೀರೋಗಳು ಮೂವಿಗಳೆಲ್ಲ ಬರ್ತಾ ಇರ್ಬೇಕಾದ್ರೆ ಸುದೀಪ್ ಸರ್ ಮೂವಿ ಯಾಕೆ ಬಂದಿಲ್ಲ, ಯಾಕೆ ಇಷ್ಟೊಂದು ಲೇಟ್ ಆಗ್ತಿದೆ ಅಂತ ಕೇಳ್ಕೊತಿರ್ತಾರೆ ಟೈಮಲ್ಲಿ. ಸುದೀಪ್ ಸರ್ ಒಂಥರ ಸಿನಿಮಾ ಇದ್ದಂಗೆ ಲೇಟಾಗಿ ಬಂದು ಲೇಟೆಸ್ಟಾಗಿ ಬರುತ್ತೆ. ಎಲ್ಲ ವೆಯ್ಟ್ ಮಾಡ್ತಾರೆ, ಥಿಯೇಟರ್ಸ್ಗಳೆಲ್ಲ ವೆಯ್ಟ್ ಮಾಡ್ತಾರೆ ಅಂತ ಕೇಳ್ಕೊತೀನಿ. ಸುದೀಪ್ ಅಣ್ಣ ನೋಡೋಕ್ಕೆ ಒಂದು ಸಿನಿಮಾ ನೋಡ್ದಂಗೆ ಆಯಿತು. ಸ್ಕ್ರೀನ್ ಮೇಲೆ ತುಂಬ ಚೆನ್ನಾಗಿತ್ತು. ಒಂದು ಎಮೋಷನ್ ರೋಲಲ್ಲಿ ನನಗೆ ಲಾಸ್ಟಲ್ಲಿ ಭಾಳ ಜಾಸ್ತಿ ಅಂತ ಜಾತಿ ಬಂದು ನೋಡ್ಬಾರ್ದು. ಎಲ್ಲ ಒಂದೇ ಅಂತ ತಿಳಿದು ಯಾವ ಜಾತಿನೇ ಆಗಲಿ ಪ್ರೀತಿ ಮುಖ್ಯ. ಏನು ಪ್ರೀತಿ ಮುಖ್ಯ. ಯಾವ ಜಾತಿ, ಮುಸ್ಲಿಮ್ಸ್ ಆಗಲಿ, ಹಿಂದೂಗಳಾಗಲಿ ಅದೆಲ್ಲ ಇಲ್ಲ. ಪ್ರೀತಿ ಮುಖ್ಯ. ಪ್ರೀತಿ ಇದ್ದರೆ ಯಾವ ಜಾತಿನೂ ಕೇಳಲ್ಲ, ಮುಂದೆ ಆಗಿರುತ್ತೆ ಅಂತ ಹೇಳಕ್ಕೆ ಇಷ್ಟ. ಸುದೀಪ್ ಸರ್ ಮೆಸೇಜ್ ಕೊಟ್ಟಿದ್ದಲ್ಲ, ಅದು ಇಷ್ಟ ಆಯ್ತು. ಸುದೀಪ್ ಸರ್ ಮೆಸೇಜ್ ಕೊಟ್ಟಿದ್ದಾರಲ್ಲ, ಒಂದು ಅದು ಆಕ್ಸಿಡೆಂಟ್ ಆದಾಗ ಎಲ್ಲ ವಿಡಿಯೋ ಮಾಡ್ಕೊಂಡು ನಿಂತಿರ್ತಾರೆ, ಅದ್ರ ಬಗ್ಗೆ ತುಂಬ ಇಷ್ಟ ಆಯಿತು. ಆ ಥರ ಯಾರೇ ಆಗಲಿ ಆಕ್ಸಿಡೆಂಟ್ ಆದಾಗ ನಮ್ಮವರು ತಮ್ಮರು ಅಂತ ನೋಡಬಾರ್ದು. ಯಾರಾದರೂ ಸರಿನೇ, ಅಲ್ಲಿ ಎದುರುಗಡೆಗೆ ನೀರು ಕೊಡೋದಾಗಲಿ, ಇಲ್ಲ ಆಂಬುಲೆನ್ಸ್ ಕರೆಸಿ ಕೊಡೋದಾಗಲಿ, ಕಳಿಸೋದಾಗಲಿ, ಅದನ್ನು ಹೆಲ್ಪ್ ಮಾಡಬೇಕು. ನಮ್ಮವರು ತಮ್ಮ ಇವಾಗ ನಮ್ಮದೇ ಯಾವ್ದಾನ ಆಗಿರೋದು ನಾವು ಎಲ್ಲೋ ಇರ್ತೀವಿ. ಅವಾಗ ಆದಾಗ ಬೇರೆಯವರು ಅದೇ ಯಾಕೆ ಕಳಿಸ್ತಾರೆ ಅಲ್ವಾ? ಯಾರು ಅಂತ ಸುಮ್ಮನೆ ನೋಡ್ಕೊಂಡು ಹೋಗ್ಬೇಕು, ಹಂಗಾಗಲ್ಲ. ಯಾರಾದರೂ ಸರಿನೇ ನಮ್ಮವರು ತಮ್ಮರು ಅಂತ ನೋಡಬಾರ್ದು. ಯಾರಾಗಲಿ ಮನುಷ್ಯತ್ವ ಇರಬೇಕು. ಮನುಷ್ಯತ್ವ ಇಟ್ಕೊಂಡು ಅಲ್ಲಿ ನೋಡಿ ಹೆಲ್ಪ್ ಮಾಡಬೇಕು. ಹೆಲ್ಪ್ ಮಾಡಿದ್ರೆ ಅವಾಗ ಅವ್ರಿಗೂ ಒಳ್ಳೇದಾಗುತ್ತೆ, ಹೆಲ್ಪ್ ಮಾಡಿದವ್ರಿಗೂ ಒಳ್ಳೇದಾಗುತ್ತೆ. ಬಾಡಿ ಅನ್ನೋದು ವೇಸ್ಟ್ ಆಗ್ಬಿಡುತ್ತೆ. ಅದೇ ಥರ ಸುದೀಪ್ ಅಣ್ಣನ ಫೋಟೋ ಇತ್ತು. ಅವ್ರದ್ದು ಒಂದು ಇನ್ಸ್ಪಿರೇಷನಿಂದ ಇದು ಮೂವಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ 3 ವಿಷಯ ಕರೆಕ್ಟಾಗಿ ಯೋಚನೆ ಮಾಡಬೇಕಾಗಿದೆ. ಒಂದು ಪೊಲಿಟಿಕ್ಸು, ಒಂದು ಜಾತಿ, ಆಮೇಲೆ ಪ್ರೀತಿ. ಜಾತಿ ಪ್ರೀತಿ ಯಾವ ಥರ ಇದೆ, ಅದೇ ಥರ ಪೊಲಿಟಿಕ್ಸು ಮಿಡ್ಲಲ್ಲಿ ಬಂದುಬಿಟ್ರೆ ಯಾವ ಥರ ಕತ್ರಿ ಇಲ್ಲದೆ ಕಟ್ ಮಾಡಿಬಿಟ್ಟು ಬಿಸಾಕ್ಬೋದು ಅನ್ನೋದು ಈ ಸಿನಿಮಾದಲ್ಲಿ ತೋರಿಸ್ತಾರೆ. ಯಾಕಂದರೆ ಇಬ್ಬರು ತಂದೆಯರು ಎಷ್ಟು ಕ್ಲೋಸ್ ಫ್ರೆಂಡ್ಸು, ಬಾಲ್ಯದಿಂದ ಫ್ರೆಂಡ್ಸ್ಗಳು. ಸಡನ್ನಾಗಿ ಯಾವುದೋ ಒಂದು ಪ್ರೋಗ್ರಾಮ್ಸ್ ಇರುತ್ತೆ, ಅಲ್ಲಿ ಪೊಲಿಟಿಕ್ಸ್ಗೆಲ್ಲ ಪ್ರೋಗ್ರಾಮ್ ಇರುತ್ತೆ, ಅಲ್ಲಿ ಜಗಳ ಯಾವ ಥರ ಆಗುತ್ತೆ, ಇಬ್ಬರು ಯಾವ ಥರ ಕಿತ್ತಾಡ್ತಾರೆ. ಆ ಒಂದು ಎಮೋಷ್ನಲ್ ಆಗಿ ಹೆಂಗೆ ಕನೆಕ್ಟ್ ಆಗಿದ್ದವರು ಒಂದು ಪೊಲಿಟಿಕ್ಸ್ ಅನ್ನೋ ಒಂದು 5 ನಿಮಿಷ ಪ್ರೋಗ್ರಾಮಲ್ಲಿ ಸುಟ್ಟು ಭಸ್ಮ ಮಾಡಿಬಿಡುತ್ತೆ ಆ ಫ್ರೆಂಡ್ಶಿಪ್ನೇ. ಅಂಥ ಒಂದು ಸಬ್ಜೆಕ್ಟ್. ಅದಾದಮೇಲೆ ಅಲ್ಲಿಂದ ಪ್ರೀತಿ ಕನೆಕ್ಟ್ ಆಗುತ್ತೆ. ಆ ಪ್ರೀತಿನೂ ನುಚ್ಚು ನೂರಾಗುತ್ತೆ. ಆ ಪ್ರೇಮಿ ತನ್ನ ಪ್ರೀತಿನ ಉಳಿಸ್ಕೊಳ್ಳೋಕ್ಕೋಸ್ಕರ ಜಾತಿನೂ ಒಂದು ಕಡೆ ಜಾತಿನ ಸರಿ ಮಾಡಬೇಕು, ಇನ್ನೊಂದು ಕಡೆ ಪ್ರೀತಿನೂ ಉಳಿಸ್ಕೋಬೇಕು, ಇನ್ನೊಂದು ಕಡೆ ಫ್ಯಾಮಿಲಿನೂ ಬೇಕು. ಇದನ್ನೆಲ್ಲ ಹೆಂಗೆ ಜಯಿಸಿ ಬರ್ತಾನೆ ಅನ್ನೋದೇ ಈ ಫಿಲಮು. ಒಂದು ಒಳ್ಳೆ ಮೆಸೇಜ್ ಇದಾದರೆ ದೀಪಣ್ಣ ಬಂದುಬಿಟ್ಟು ಸ್ಟೋರಿ ಕೇಳಿಬಿಟ್ಟು ಇದಕ್ಕೋಸ್ಕರ ಓಕೆ ಅಂದಿದ್ದಾರೋ ಇಲ್ವೋ ನಂಗೆ ಗೊತ್ತಿಲ್ಲ. ಬಟ್ ಸುದೀಪಣ್ಣ ಯಾವಾಗಲೂ ಇನ್ಸ್ಪಿರೇಷನ್ ಎಲ್ಲದಕ್ಕೂ. ಅವರು ಒಂದೊಂದು ಮಾತು ಏನಾದರೂ ಹೇಳ್ಬೇಕಂದ್ರೆ ಅದು ಹೇಳ್ತೀವಲ್ಲ, ಕೋಟಿಗೊಬ್ಬ 100 ಕೋಟಿಗೊಬ್ಬ ಆ ಥರ. ಅದು ಅವರೊಬ್ಬರೇ ಇರೋಕ್ಕೆ ಸಾಧ್ಯ. ಅಂಬರೀಷ್ ಸರ್ ಸ್ಥಾನನ ಇನ್ನೊಬ್ಬರು ತುಂಬಿಸೋಕ್ಕಾಗಲ್ಲ. ಆಮೇಲೆ ಒಬ್ಬೊಬ್ಬರ ಸ್ಥಾನ ಒಬ್ಬೊಬ್ಬರು ಅಂತ ಇರುತ್ತೆ, ಅದು ಎಲ್ಲರಿಗೂ ಆಗಲ್ಲ. ಆ ಥರ ವ್ಯಕ್ತಿಗಳು ಸ್ವಲ್ಪನೇ ಮಂದಿತಾರೆ. ಅದರಲ್ಲಿ ಸುದೀಪ್ ಸರ್ ಅವ್ರು ಲಾಸ್ಟ್ ಒಂದು ಡೈಲಾಗ್ ಹೇಳ್ತಾರಲ್ವ, ಆ ಡೈಲಾಗ್ನ ನಿಜವಾಗ್ಲೂ ನಾವುಗಳು ಅದನ್ನು ಅಳವಡಿಸ್ಕೊಂಡ್ರೆ ನಮ್ಮ ಲೈಫು ತುಂಬ ಚೆನ್ನಾಗಿರುತ್ತೆ. ಪ್ರೀತಿ, ಪ್ರೇಮ ಎಲ್ಲರಿಗೂ ಎಲ್ಲನೂ ಬರುತ್ತೆ. ಕ್ಷಣಿಕದಲ್ಲಿ ಬರುತ್ತೋ ಇಲ್ಲ ಬೇರೆ ಥರ ಬರುತ್ತೋ, ಅದು ನಾವು ಹೆಂಗೆ ತೆಗಿತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಒಟ್ಟಿನಲ್ಲಿ ಫ್ಯಾಮಿಲಿನ ಕರ್ಕೊಂಡ್ಬಂದ್ಬಿಟ್ಟು ಏನೋ ನೀವು ಲವ್ನ ಇಲ್ಲ ಏನು ನಂಬ್ತೀವಿ ಪ್ರೀತಿನ
ಒಂದು ಫೀಲ್ ಮಾಡ್ತೀರಾ ಅಂತಂದರೆ ಖಂಡಿತವಾಗ್ಲೂ ಉಸಿರೇ ಫಿಲಮ್ ಬಂದ್ಬಿಟ್ಟು ನೋಡಿ ಎಂಜಾಯ್ ರೇಟಿಂಗು ಆ್ಯಸ್ ಅ ಫ್ರ್ಯಾಂಕ್ ಆಗಿ ಹೇಳ್ತೀನಿ ಇಷ್ಟೆಲ್ಲ ಮತ್ತೆ ಸುಮ್ಮನೆ ಹೊಗಳೋದು ಇಲ್ಲ ದೀಪನ್ ನಾನು ಅಭಿಮಾನಿ ಆಗಿ ಏನೋ ಇದು ಮಾಡೋದು ಇದೆಲ್ಲ ಬೇಡ. ಸಿನಿಮಾ ಕಾಮಿಡಿನೂ ಸಖತ್ತಾಗಿದೆ. ಸುದೀಪ್ ಸರ್ ಆ್ಯಕ್ಟಿಂಗ್ ಅಂತೂ ಸೂಪರು, ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಅದೇ ಆಕ್ಸಿಡೆಂಟ್ ಆದರೆ ಎಲ್ಲರೂ ವೀಡಿಯೋ ಮಾಡೋದು ಬಿಟ್ಟು ಫಸ್ಟು ಜನರನ್ನ ಕಾಪಾಡಬೇಕು, ಅವಾಗ ಮಾತ್ರ ನಮಗೆ ಖುಷಿ ಆಗುತ್ತೆ. ರಿಯಲ್ ಇನ್ಸಿಡೆಂಟ್ ಇದು, ಬೇಜಾರಾಗುತ್ತೆ. ಹರೀಶ್ ಅವ್ರಿಗೆ ಆಗಿದ್ದು ಇನ್ಸಿಡೆಂಟ್ ಹೇಳಿದ್ವಿ, ಅರ್ಥ ಮಾಡಿ ಈ ಕಡೆ ಬಿಟ್ಟು ಅರ್ಥ ಮಾಡಿ ಆ ಕಡೆ 1 ಅವರ್ ತಗೊಳ್ತಾ ಇದ್ರು, ನೀರು ಕೊಡಿ ಅಂತ ಯಾರು ಕೊಡಲಿಲ್ಲ. ನಿಜವಾದ ಘಟನೆ, ಅಂತ ಘಟನೆ. ಟೆಕ್ನಿಕಲಿ ಚೆನ್ನಾಗಿ ಮಾಡಿದ್ರೆ ಇನ್ನೂ ಮನಸ್ಸು ತಗೊಳ್ತಾ ಇತ್ತು. ಸುದೀಪ್ ಸರ್ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಫಿಲಮಲ್ಲಿ ಎಲ್ಲ ಚೆನ್ನಾಗಿದೆ, ಸೆಂಟಿಮೆಂಟ್ ಇದೆ, ಲವ್ ಇದೆ, ಮತ್ತು ಹುಡುಗಿನ ಪ್ಲೀಸ್ ರೀತಿ ತುಂಬ ಚೆನ್ನಾಗಿದೆ. ಮತ್ತು ಯಾವುದೇ ಕಾರಣಕ್ಕೂ ಮಾತನಾಡಿದಾಗ ಕ್ಯಾಮ್ರಾಗಳನ್ನ ನೀವು ಶೋಕಿಗೋಸ್ಕರ ವಿಡಿಯೋ ಮಾಡಿಕೊಂಡು ಆಕ್ಸಿಡೆಂಟ್ ಆಯಿತು ಅಂತ ಮೋಸಕ್ಕೆ ಹೋಗಬೇಡಿ. ಆದಷ್ಟು ಕಾಪಾಡಿ ಟ್ರೈ ಮಾಡಿ, ಫಿಲಮ್ ನೋಡಿ, ಫಿಲಮ್ ಬೆಳೆಸಿ. ಸರ್ ಯಾವ ಫಿಲಮಲ್ಲಿ ಏನು ಇಷ್ಟ ಆಯಿತೋ ಗೊತ್ತಿಲ್ಲ, ನಮ್ಮ ಬಾಸ್ ಬಂದರು, ಅದು ಮಾತ್ರ ಸಕ್ಕ ಸಿಂಗ್ ಸರ್. ಅದು ಮೂವಿ ಚೆನ್ನಾಗಿದೆ ಅಣ್ಣ, ಮೂವಿ ಸಕ್ಕತ್ತಾಗಿದೆ. ಜಾತಿ ಬಗ್ಗೆ ತೋರಿಸೋರೆ, ಇನ್ನೊಂದು ಆಕ್ಸಿಡೆಂಟ್ ಆದಾಗ ಹೆಲ್ಪ್ ಮಾಡಬೇಕು ತೋರಿಸ್ತಾರೆ. ಪ್ರತಿಯೊಬ್ಬರು ಚೇಂಜ್ ಆಗಬೇಕು. ಆಕ್ಸಿಡೆಂಟ್ ಕಷ್ಟಪ ಇದ್ದಾಗ ಅವ್ರಿಗೆ ನೀರು ಕೊಡೋದಾಯಿತು, ಅವ್ರಿಗೆ ಹೆಲ್ಪ್ ಮಾಡೋದಾಯ್ತು, ಆಂಬುಲೆನ್ಸ್ ಕಳಿಸಿ ತೋರಿಸೋದಾಯಿತು. ಪ್ರತಿಯೊಬ್ಬರು ಹೆಲ್ಪ್ ಮಾಡಬೇಕು, ದಯಮಾಡಿ ಇದೊಂದು ತಿಳ್ಕೊಳ್ಳಿ ಸಮಾಜಕ್ಕೆ ಕೊಡುಗೆ ಆಗಬೇಕು. ಸುದೀಪ್ ಸರ್ ಒಳ್ಳೆ ಮೆಸೇಜ್ ಕೊಟ್ಟವ್ರೆ, ಇದೇ ಥರ ಎಲ್ಲರೂ ಫಾಲೋ ಮಾಡಬೇಕು. ಸುದೀಪ್ ನಮ್ಮ ಅನಿಸುತ್ತೆ ನಾವು ಸುದೀಪ್ ಥರ ನಾವು ಆಗಬೇಕು.